ಮಾನವತೆಗೆ ಜೀವ ಕೊಡಿ, ಜಾತಿ ಬಿಡಿ ಮತ ಗಿಡಿ, ಮಾನವತೆಗೆ ಜೀವ ಕೊಡಿ, ಗುಡಿಸಲುಗಳು ಗುಡುಗುತ್ತಿವೆ, ಬಂಗ್ಲೆಗಳು ನಡುಗುತ್ತಿವೆ, ಗುಡಿಸಲುಗಳು ಗುಡುಗುತ್ತಿವೆ, ಬಂಗ್ಲೆಗಳು ನಡುಗುತ್ತಿವೆ, ಜಾತಿ ಬಿಡಿ ಮತ ಬಿಡಿ, ಮಾನವತೆಗೆ ಜೀವ ಕೊಡಿ. इडली सांबार अच्छा है, बीजेपी सरकार लुच्चा है, इडली सांबार अच्छा है, बीजेपी सरकार लुच्चा है, केंद्र बीजेपी सरकार के जातिवादी केंद्र बीजेपी सरकार के ರಾಷ್ಟ್ರ ಸರ್ಕಾರಕ್ಕೆ ರಾಷ್ಟ್ರೀಯ ನಾಯಕರಿಗೆ ಅವಮಾನಗೊಳಿಸಿದ ಸರ್ಕಾರಕ್ಕೆ ಸೈನ್ಯಕ್ಕೆ ಕೋಮುವಾದಿ ಶ್ರೀರಾಮ್ ಸೈನ್ಯಕ್ಕೆ ಮನುವಾದಿ ಕೇಂದ್ರ ಸರ್ಕಾರಕ್ಕೆ ಜಾತಿವಾದಿ ಕೇಂದ್ರ ಸರ್ಕಾರಕ್ಕೆ ದಲಿತರ ಹನಿ ಹನಿ ಉಚ್ಚಿ ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ದಲಿತರ ಉಚ್ಚಿ ಸಂಗ್ರಹಿಸಿ ದಲಿತರ ಹನಿ ಹನಿ ಉಚ್ಚಿ ಸಂಗ್ರಹಿಸಿ ಸ್ವಚ್ಛಗೊಳಿಸಿ ದಲಿತರ ಹನಿ ಉಚ್ಚಿ ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗುಡಿಸಲುಗಳ ಗುಡ್ಡುಗುತ್ತಿವೆ ಗುಡಿಸಲುಗಳ ಗುಡ್ಡುಗುತ್ತಿವೆ ಮನುವಾದಿ ಕೇಂದ್ರ ಸರ್ಕಾರಕ್ಕೆ ಜಾತಿವಾದಿ RSSಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತರ ಉಚ್ಚಿ ಸಂಗ್ರಹಿಸಿ ದಲಿತರ ಉಚ್ಚಿ ಸಂಗ್ರಹಿಸಿ ದಲಿತರ ಉಚ್ಚಿ ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಪ್ಯಾರ್ ಸೆ ಬೋಲೋ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಪ್ಯಾರ್ ಸೆ ಬೋಲೋ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸುಮ್ಮನಿದ್ದೆ ಪಂಡಿತರೇ ಗೆಲುವು ನಮ್ದಂತ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಿಸ್ತಾ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ BK ಸ್ಥಾಪಿತ ಜಿಲ್ಲಾ ಶಾಖೆ ವತಿಯಿಂದ ಏನ ಆಗಸ್ಟ್ 8ನೇ ತಾರೀಕಿನಂದು ನಡೆದಿರ್ತಕ್ಕಂಥ ಉತ್ತರಾಖಂಡದ ಹಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಈ ದೇಶ ಕಂಡಿರ್ತಕ್ಕಂಥ ಅಪರೂಪದ ರಾಜಕಾರಣಿಯು AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕೋಮುವಾದಿ ಜಾತಿವಾದಿ ದಲಿತ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ RSS ಬಿಜೆಪಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಸೇನೆ ಸಂಘಟನೆಯವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಮಾಡಿದ ಸ್ಥಳವನ್ನ ಏನು ಶುದ್ಧಿಗೊಳಿಸಿರ್ತಕ್ಕಂಥ ಗಂಗಾ ಜಲದಿಂದ ಶುದ್ಧಿಗೊಳಿಸಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನ ಗಂಗಾ ಜಲದಿಂದ ಶುದ್ಧಿಗೊಳಿಸಿದ ಈ ಹೇಯ ಕೃತ್ಯವನ್ನ ಘಟನೆಯನ್ನ ಖಂಡಿಸಿ ಇಂದು ಜಿಲ್ಲಾ ಶಾಖೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ರಮೇಶ್ ಆಸಂಗಿ ಸಾಹೇಬರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರೊಫೆಸರ್ BK ಸ್ಥಾಪಿತ ಬಿಜಾಪುರ ಜಿಲ್ಲೆ ಶಾಖೆಯಿಂದ ಏನು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ದೇಶ ಕಂಡಂತ ಶ್ರೇಷ್ಠ ನಾಯಕರಾದಂಥ ಸನ್ಮಾನ ಶ್ರೀ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಇವತ್ತಿನ ದಿವಸ ಏನು ಜಲಗಂಗಾದಿಂದ ಶುದ್ಧೀಕರಣ ಮಾಡಿದಂಥ ಇವತ್ತು ನೀಚ ಬಿಜೆಪಿ ಪರ ಸಂಘಟನೆಗಳನ್ನು ಇವತ್ತು ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ಬಂಧುಗಳನ್ನು. ಅದರ ಜೊತೆಗೇನೆ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಬಿಜೆಪಿಯ ಅಂಗಸಂಸ್ಥೆಗಳಿಗೆ ಮತ್ತು ಬಿಜೆಪಿಯರಿಗೆ ಇವತ್ತಿನ ದಿವಸ ನಾವು ಏನು ಘೋಷಣೆಯನ್ನು ಕೂಗ್ತೇವೆ ಅಂದರೆ ಇಂಥ ಕೃತ್ಯವನ್ನು ಎಸಗಿದಂಥ
BJPಯ ಅಂಗಸಂಸ್ಥೆಗಳಾದಂಥ ಶ್ರೀರಾಮ್ ಸೇನೆ ಆಗಿರ್ಬೋದು, RSS ಆಗಿರ್ಬೋದು, ಇವರ ದಲಿತರ ಒಂದೊಂದು ಹನಿ, ದೇಶದ ದಲಿತರ ಒಂದೊಂದು ಹನಿ ಉಚ್ಚೆಯನ್ನು ಸಂಗ್ರಹಿಸಿ ಇವತ್ತಿನ ದಿವಸ BJPಗರ ಮತ್ತು RSS ಶ್ರೀರಾಮ ಸೇನರ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಾವು ಇವತ್ತಿನ ಬಾಯಿ ಮತ್ತು ಅವರ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಘೋಷಣೆ ಮುಖಾಂತರ ನಾವು ಕರ್ನಾಟಕ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಭವಿಷ್ಯತ್ತಿನ ಕಾಲದಲ್ಲಿ ಏನು ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಅದು ಸಂವಿಧಾನವನ್ನು ಜಾರಿಗೆ ಬಂದಿರೋ ನಂತರವೂ ಸಹಿತ ಸುಮಾರು 77 ವರ್ಷ ಗತಿಸಿದರೂ ಸಹಿತ ಇವತ್ತಿನ ದಿವಸ ಇನ್ನೂ ಈ ದೇಶದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿಯ ವ್ಯವಸ್ಥೆಯನ್ನು ತಾಂಡವಾಡ್ತಿದೆ ಬಂಧುಗಳೇ. ಇಂಥ ವಿಚಿತ್ರವಾದ ಘಟನೆಯನ್ನು ಅನೇಕ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೇವೆ. ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ತಾಂಡವಾಡುತ್ತಿದೆ. ದೇವಸ್ಥಾನಗಳಲ್ಲಿ ದಲಿತರ ಪ್ರವೇಶವಿಲ್ಲ. ದೇವಸ್ಥಾನಗಳಲ್ಲಿ ದಲಿತರು ಹೋದರೆ ಇನ್ನೂ ಸಹಿತ ದೇವಸ್ಥಾನಗಳ ಸ್ವಚ್ಛ ಮಾಡೋದನ್ನು ನಾವು ಹಳ್ಳಿಗಳಲ್ಲಿ ಕಂಡಿದ್ದೇವೆ. ಆದರೆ ಏನೋ ಒಂದು ಉತ್ತರ ಕನ್ನಡದ ರಾಮಲೀಲಾ ಮೈದಾನ ಅಂತ ಒಂದು ಬೃಹತ್ ಮೈದಾನವನ್ನು ಇವತ್ತಿನ ದಿವಸ BJPಯರ ಅಂಗಪಕ್ಷಗಳು, BJPಯ ಮನಸ್ಥಿತಿಯ ಮನುವಾದಿಗಳು ಇವತ್ತಿನ ದಿವಸ ಇವತ್ತು ಗೋಮೂತ್ರ ಮತ್ತು ಗಂಗಾ ಜಲದಿಂದ ಸ್ವಚ್ಛ ಮಾಡಿದ್ದಾರೆ. ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಇದರ ಜೊತೆಗೇ ಏನು ಇಂಥ ಹೇಯ ಕೃತ್ಯದಲ್ಲಿ ಭಾಗಿಯಾದಂಥ ಎಲ್ಲ ಪ್ರಮುಖರನ್ನು, ಎಲ್ಲ RSSನ ಮನುವಾದಿ ಸಂಘಟನೆಗಳನ್ನು ಇವತ್ತಿನ ದಿವಸ ಅವರನ್ನು ಗಲ್ಲಿಗೇರಿಸ್ತಕ್ಕಂಥ ಕಠಿಣ ಶಿಕ್ಷೆಯನ್ನು, ಕಾನೂನನ್ನು ಜಾರಿಗೆ ತರಬೇಕು. ಈ ಕೂಡಲೇ ಹಲವಾರು ಪ್ರಕರಣಗಳನ್ನು ಈ ಹಿಂದೆ ಬಹುಶಃ ಜಗಜೀವನ್ ರಾಮ್ ಅವರಿಗೆ 1935ರಲ್ಲಿ ಅವರ ಊರಿನಲ್ಲಿ ಆದಂಥ ದೇವರ ದರ್ಶನಕ್ಕೆ ಹೋದಾಗ ಅವರ ಕುಟುಂಬವನ್ನು ಸಹಿತ ಈ ಕುಟುಂಬ ದೇವರ ದರ್ಶನ ಪಡೆದುಕೊಂಡು ಬಂದಾಗ ಆ ದೇವಸ್ಥಾನವನ್ನು ಸಹಿತ ಶುದ್ಧೀಕರಣವನ್ನು ಮಾಡಿದ್ದರು. ಕಾಲದ ಹಂತಗಳಲ್ಲಿ ಅನೇಕ ಬಿಹಾರದಲ್ಲಿ ಆಗಿರ್ಬೋದು, ಒಡಿಶಾದಲ್ಲಿ ಆಗಿರ್ಬೋದು, ಇಂಥ ಹಲವಾರು ಪ್ರಮುಖ ನಾಯಕರುಗಳು ಏನದ ಪ್ರಮುಖ ನಾಯಕರ ಮನೆಗಳನ್ನು ಕುಟುಂಬಗಳು ಹೋದಾಗ ಹೋದ ದೇವಸ್ಥಾನ ದರ್ಶನವನ್ನು ಪಡೆದುಕೊಂಡು ಬಂದ ನಂತರ ಆ ದೇವಸ್ಥಾನಗಳನ್ನು ಇವತ್ತು ಸ್ವಚ್ಛಗೊಳಿಸಿದ್ದು. ಇದು ನಮ್ಮ ದಲಿತರ ಬಂದಂಥ ಇಂಥ ಹೇಯ ಕೃತ್ಯವನ್ನು ಇವತ್ತಿನ ದಿವಸ ನಾವೆಲ್ಲರೂ ಖಂಡಿಸಬೇಕಾಗಿದೆ ಬಂಧುಗಳೇ. ಅದರ ಜೊತೆಗೇ ಮೊನ್ನೆ ಏನೋ ಇದೇ ಗೊಲ್ಲರಹಟ್ಟಿಯಲ್ಲಿ ನಾರಾಯಣ ಸ್ವಾಮಿ ಎಂಬಂಥ ಸಂಸದರನ್ನು ಇವತ್ತು ಆ ಊರಿನಲ್ಲಿ ಬಿಟ್ಟುಕೊಳ್ಳಲಿಲ್ಲ. ಇಂಥ ಹೇಯ ಕೃತ್ಯಗಳನ್ನು ಇವತ್ತಿನ ದಿವಸ ನಾವು ಈ ಜಗತ್ತಿನ ಈ ಭಾರತ ದೇಶದಲ್ಲಿ ಒಂದು ಹೀನಾಯವಾಗಿ ದಲಿತರನ್ನು ಕಾಣತಕ್ಕಂಥ ಈ ಮನುವಾದಿ ಮನಸ್ಥಿತಿಗಳನ್ನು ಇವತ್ತು ನಾವು ಧಿಕ್ಕಾರವನ್ನು ಕೂಡಬೇಕಾಗಿದೆ. ಇದ್ರ ಜೊತೆ ನಮ್ಮ ಹಕ್ಕಿಗಾಗಿ ಅನೇಕ ಹೋರಾಟಗಳನ್ನು ಮಾಡೋದು. ಇಂಥ ಮನಸ್ಥಿತಿಗಳನ್ನು ಕುಗ್ಗಿಸ್ತಕ್ಕಂಥ ಬುದ್ಧಿವಂತರಿಗಳನ್ನು, ಮನಸ್ಥಿತಿಯ ಕುಗ್ತಕ್ಕಂಥ ಹೀನ ಕೃತ್ಯಗಳನ್ನು ಎಸೆಯತಕ್ಕಂಥ ಮನುವಾದಿಗಳನ್ನು ಇವತ್ತಿನ ದಿವಸ ಜಡೆ ಕಟ್ಟಬೇಕು. ಇಂಥವೆಲ್ಲ ನಡಿಬಾರ್ದು ಅಂತಕ್ಕಂಥ ಮಾತನ್ನಿಟ್ಕೊಂಡು ಇವತ್ತಿನ ಅಲ್ಲಿ ಸಂವಿಧಾನದ ಕಾನೂನಲ್ಲೇ ಇಂಥವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಕಾನೂನನ್ನು ಅನೇಕ ರೀತಿ ಜಾರಿಗೆ ಬಂದರೂ ಸಹಿತ ಇವತ್ತಿನ ದಿವಸ ಇಂಥ ಮಹಾನ್ ವ್ಯಕ್ತಿಗೆ ಮಹಾನ್ ವ್ಯಕ್ತಿ ಇವತ್ತು ದೇಶ ಕಂಡ ದಲಿತರ ಅಜಾರ್ಕತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿರೂಪವೇ ಅಂತ ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು. ಅಂಥವ್ರನ್ನು ಇವತ್ತಿನ ದಿವಸ ಅಂಥವರು ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿದ್ದು ಇದು ದೇಶಕ್ಕೆ ಮನುವಾದಿಗಳ ಹಿಡಿತದಲ್ಲಿರ್ತಕ್ಕಂಥ ಎಲ್ಲರನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೇವೆ. ಕೂಡಲೇ ಇವತ್ತಿನ ದಿವಸ ಇಂಥ ಕೇಂದ್ರ ಸರ್ಕಾರದ ಎಚ್ಚೆತ್ತುಕೊಂಡು ಎಲ್ಲ ಉತ್ತರ ಖಂಡದಲ್ಲಿ ಆಗಿದೆ ರಾಮಲೀಲಾ ಮೈದಾನವನ್ನು ಮಾಡಿದಂಥವ್ರನ್ನು ಇವತ್ತಿನ ದಿವಸ ಅದನ್ನು ತನಿಖೆ ವರದಿಗೆ ಒಪ್ಪಿಸಬೇಕು. ತನಿಖೆ ವರದಿ ವಿಳಂಬ ಮಾಡದೇ ಇವತ್ತಿನ ತ್ವರಿತಗಲ್ಲಿ 8-10 ದಿನದಲ್ಲಿ ಅವ್ರಿಗೆ ಕಠಿಣ ಶಿಕ್ಷೆ ಗಲ್ಲಿಗೇರಿಸಬೇಕು, ಇಲ್ಲ ಅಂತ ಜೀವಾವಧಿ ಶಿಕ್ಷೆಯನ್ನು ಒದಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರ ನಾಯಕರುಗಳಿಗೆ ಮತ್ತು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂಥ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ಬೋದು, ವಿಭಾಗಿ ಸಂಚಾಲಕರಾದ ವಿನಾಯಕ್ ಗುರುಸಾಗರಾಗಿರ್ಬೋದು, ನನ್ನ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದೆ ಅವರು, ಪರಸು ಅವರು, ಪ್ರಕಾಶ್ ಅವರು, ಲಕ್ಕು ಅವರು, ಸುರೇಶ್ ಅವರು ಮತ್ತು ತಾಯಂದಿರಾದಂಥ ಚಂದ್ರಕಲಾ ಮೇಡಮ್ ಅವರು ಮತ್ತು ಸುಭದ್ರಾ ಮೇಡಮ್ ಅವರು ಮತ್ತು ಎಲ್ಲ ತಾಲೂಕು ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಅಹಿಂದ ಮುಖಂಡರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ. ಈ ಬೃಹತ್ ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಯಾವತ್ತು ಸ್ನೇಹಿತರುಗಳೇ ಮತ್ತು ತಾಲೂಕಾ ಪದಾಧಿಕಾರಿಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಇವತ್ತು ದೇಶದಲ್ಲಿ ಒಂದು ಅರಾಜಕತೆ
ನಡೆದಿದೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ. ಮೊನ್ನೆ ನಡೆದಿರ್ತಕ್ಕಂಥ ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಮಾನ್ಯ AICC ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಭಾಷಣದ ಸ್ಥಳವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸ ಇದು ಮಾನವೀಯ ಅಮಾನ್ಯ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹುತೇಕವಾಗಿ ಪುರೋಹಿತಶಾಹಿಗಳು ಇವತ್ತು ಮನುವಾದಿಗಳು ಈ ಒಂದು ಜಾತಿ ವ್ಯವಸ್ಥೆಯನ್ನು ಮತ್ತಷ್ಟು ಪುಷ್ಟೀಕರಿಸ್ತಕ್ಕಂಥ ಈ ಕೆಲಸ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ಒಕ್ಕೂರಿನಿಂದ ಈ ಘಟನೆಯನ್ನು ನಾವು ಬಿಜಾಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯಿಂದ ಒಕ್ಕೂರಿನಿಂದ ಇದನ್ನು ಖಂಡನೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಎಲ್ಲಿವರೆಗೆ ಇವರ ಒಂದು ಕಿರುಕುಳ ನಾವು ಇವತ್ತು ಸಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಪುರೋಹಿತ ಶಾಹಿಗಳು ನಡೆಸಿರ್ತಕ್ಕಂಥ ಈ ಹುನ್ನಾರು ಇವತ್ತು ಯಾವ್ಯಾವ ಸಂಘಟನೆಗಳದಾವು, ಇವತ್ತು ಭಾರತೀಯ ಜನತಾ ಪಕ್ಷದ ಅಂಗ ಸಂಘಟನೆಗಳು, ಈ ಅಂಗ ಸಂಘಟನೆಗಳು ಮುಖವಾಡ ಒಂದೇ, ಅದೇ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತಾ ಇದೆ. 1914ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಎದೆ 56 ಇಂಚಿತ್ತು. ಆದರೆ 2026ಕ್ಕೆ ಆ ಎದೆ ಇವತ್ತು 26 ಇಂಚಾಗ್ಯದ. ದೇಶದಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಈ ಮಾಧ್ಯಮದವ್ರನ್ನ ಎದುರಿಸ್ತಕ್ಕಂಥ ಧೈರ್ಯ ಬರ್ತಾ ಇಲ್ಲ. ಮೊನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಆ ಒಂದು ಧೈರ್ಯನೂ ಕೂಡ ಇವತ್ತಿಲ್ಲ. ಜನ ತಯಾರಾಗಿದ್ದಾರೆ. 2028ಕ್ಕೆ ನಿಮ್ಮನ್ನು ಒಕ್ಕೂರಿನಿಂದ ಎಬ್ಬಿಸ್ಕೊಳ್ತಕ್ಕಂಥ ಜನ ಇವತ್ತು ದೇಶದ ತುಂಬೆಲ್ಲ ಸನ್ನಿಹಿತರಾಗಿದ್ದಾರೆ. ಅದಕ್ಕೆ ನಾವು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರಿಗೆ ಅವಮಾನ ಇವತ್ತು ಖರ್ಗೆ ಸಾಹೇಬರಿಗೆ ಆಗಿಲ್ಲ. ಇಡೀ ಶೋಷಿತ ವರ್ಗಗಳಿಗೆ, ಇಡೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ನಿಮ್ನ ವರ್ಗಗಳಿಗೆ ಆಗಿರ್ತಕ್ಕಂಥ ಈ ನೋವು ಇವತ್ತು ನಾವು ಯಾರೂ ಸಹಿಸ್ಕೊಂಡು ಕುಂತ್ಕೊಳ್ಳೋಕೆ ಆಗಂಗಿಲ್ಲ. ಮುಂದಿನ ನಿರ್ಮಾಣದಲ್ಲಿ ಇದು ಕೇವಲ ಜಿಲ್ಲಾ ಮಟ್ಟದ ಒಂದು ಸಂಘಟನೆ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗ್ರಾಮಗಳಲ್ಲಿ ಇದನ್ನು ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆ ಒಂದು ಉದ್ದೇಶದಿಂದ ಇದು ಈ ಪ್ರತಿಭಟನೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣವರ ನಾಯಕರಾಗಿರ್ತಕ್ಕಂಥ ರಮೇಶ್ ಅಣ್ಣವರು, ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅಶೋಕಣ್ಣ, ಆಮೇಲೆ ಪರಸು, ಗುಡಿಮನಿ ಎಲ್ಲ ಸ್ನೇಹಿತರಿಗೆ ಖರ್ಗೆ ಸಾಹೇಬರು ಈ ದೇಶವನ್ನು ಉದ್ದೇಶಿಸಿ ಈ ದೇಶದಲ್ಲಿ ನಡೆದ ಘಟನೆಯನ್ನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ಕಾರ್ಮಿಕರ ಮೇಲೆ, ರೈತರ ಮೇಲೆ, ಶೋಷಿತರ ಮೇಲೆ ಸಂದರ್ಭ. ಆದರೆ ಜಾತಿವಾದಿಗಳು, ಮನೋವಾದಿಗಳು, ಈ ದೇಶದಲ್ಲಿರ್ತಕ್ಕಂಥ ತಾಯಿಗಂಡರು, ಇವತ್ತು ಸಂವಿಧಾನದ ವಿರೋಧಿಗಳು, RSSನ ಕುಮ್ಮಕ್ಕಿನ ಚೀಲಗಳು ಮತ್ತು ಶ್ರೀರಾಮ್ ಸೈನ್ಯದ ನಾಯಿಗಳು ಇವರೆಲ್ಲ ಕೂಡಿ ಈ ದೇಶದಲ್ಲಿ ಸಮಾನತೆ, ಕಾನೂನು ಇವೆಲ್ಲ ಇದ್ದರೂ ಕೂಡ ಆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ದೇಶದಲ್ಲಿ ನಡೆದ ಘಟನೆ ಎಚ್ಚೆತ್ತುಕೊಳ್ರಿ, ನೀವು ಮುಂದಿನ ದಿನಮಾನದಲ್ಲಿ ಅನಾಹುತ ಆಗ್ತೈತಿ, ನೀವೆಲ್ಲರೂ ಎಚ್ಚಿಕೊಂಡ್ರೆ ಈ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಮಂಡಿಸಿದಾಗ ಕೋಮುವಾದಿಗಳು, RSSನ ಗುಲಾಮರು ಮತ್ತು ಶ್ರೀರಾಮ್ ಸೈನ್ಯದ ಮುಖಂಡರುಗಳು ಸೇರಿ ಆ ರಾಮಲೀಲಾ ಮೈದಾನನ್ನ ಆಕಳ ಉಚ್ಚಿ ತಗೊಂಡ್ಬಂದು, ದನದ ಉಚ್ಚಿ ತಗೊಂಡು ಗಂಗಾಜಲ ಅಂತ ಹೇಳಿ ಅವ್ರ ಮನೆಯ ನೀರು ತಗೊಂಡ್ಬಂದು 4 ಸುಳೆಮಲೀಲಾ ಮೈದಾನನ್ನ ಏನು ಶುದ್ಧಗೊಳಿಸ್ತಾರೆ ಇವರು? ಈ ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಜಾತಿವಾದಿ ಹೋಗಬೇಕು. ಆದ್ರೆ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಮೂಢನಂಬಿಕೆಯಿಂದ, ದನದ ಉಚ್ಚಿಯಿಂದ ಯಾವತ್ತೂ ಸಾಧ್ಯ ಆಗಲ್ಲ ದೇಶ ಉದ್ಧಾರ ಆಗಕ್ಕ. ನೀವು ಮೂಢನಂಬಿಕೆಯನ್ನ ಮುಂದಿಟ್ಕೊಂಡು ಈ ದೇಶವನ್ನ ಯಾವತ್ತು ನಾವು ಭಾರತಾಂಬೆಯ ಮಕ್ಕಳು ಅಂತ ಹೇಳ್ತೀರಲ್ಲ, ನೀವು ಕೊಂಡ ದೇಶೀಯ ಭಾರತೀಯ ಮಕ್ಕಳು ನೀವು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಬಂಧುಗಳೇ. ವಿಚಾರ ಏನ್ ಹೇಳ್ತದೆ? ಭಾರತ ದೇಶದ ಕಾನೂನಿನ ಮುಂದೆ ನಾವೆಲ್ಲರೂ ಸರಿ ಸಮಾನರು ಅಂತ ಹೇಳ್ತಾ ಇದೆ. ಅದೇ 17ನೇ ಅನುಚ್ಛೇದ ಭಾರತ ದೇಶದ ನಿವಾರಣೆ ಆಗಬೇಕು ಅಂತಕ್ಕಂಥ ಅನುಚ್ಛೇದ 17 ಹೇಳ್ತಾ ಇದೆ. ಈ 4 ಸುಳೆ ಮಕ್ಕಳಿಗೆ ಗೊತ್ತಿಲ್ಲ, ಅದು ಈ ದೇಶದ ಕಾನೂನು ಗೊತ್ತಿಲ್ಲ. ಅವರಿಗೆ ಕಾನೂನನ್ನು ಓದಿಕೊಂಡು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಓದಿಕೊಂಡು ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಬೇಕಾದಂಥ ವ್ಯವಸ್ಥೆ ಇದೆ. ನಿಮ್ಮ ಮೂಢನಂಬಿಕೆಯಿಂದ ಅಲ್ಲ, ನಿಮ್ಮ ಮೂಢನಂಬಿಕೆಯನ್ನು ತೊರೆದು ಹಾಕಿ ನೀವು ದನದ ಉಚ್ಚೇರಿ ತಿನ್ರಿ, ದನದ ಉಚ್ಚೇರಿ ಕುಡಿರಿ, ದನದ ಸೆಗಣಿಯರಿ ತಿನ್ರಿ. ಆದರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನು
ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ನಿಮಗೆ ಪರಿಜ್ಞಾನ ಇರಲಿ ಮಕ್ಕಳೇ. ಇರ್ತಕ್ಕಂಥ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಜಾತಿಗಳಿದಾವು, ಎಷ್ಟು ಜಾತಿ ಜನರಿದ್ದಾರ, ನಾವೆಲ್ಲರೂ ಬದುಕ್ತಾ ಇದ್ದೇವಲ್ಲ, ಅದು ಸಂವಿಧಾನದ ಮೂಲಕನೇ ಬದುಕ್ತಾ ಇದ್ದೇವೆ. ಹೀಗಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದೀರಿ ನೀವು. ಅಲ್ಲಿರ್ತಕ್ಕಂಥ ಉತ್ತರಾಖಂಡ ಸರ್ಕಾರ ಅವ್ರನ್ನ ಕೂಡಲೇ ಬಂಧಿಸಬೇಕಾಗಿತ್ತು, ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅಂತ ನಾಲಾಯಕ ಇವತ್ತು ಪ್ರಧಾನಿ ಆಗಬೇಕಾದ್ರೆ ಈ ಭಾರತ ದೇಶದ ಸಂವಿಧಾನ ಇದ್ರೆ ಕೂಡ ಪ್ರಧಾನಿ ಆಗಿದ್ದಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನರು ಸಮಾನವಾಗಿ ಬದುಕಬೇಕು, ಎಲ್ಲ ಜಾತಿ ಜನರು ಇವತ್ತು ಅಧಿಕಾರ ಹಿಡಿಯಬೇಕು ಅಂತಕ್ಕಂಥ ವಿಚಾರವನ್ನು ಸಂವಿಧಾನದಲ್ಲಿದೆ. ಹೀಗಾಗಿ ನಾ ಚಾಮಾರಿನಂದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ಎತ್ತಿದ್ದವನು ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಮೂಲಕ ಇವತ್ತು ಪ್ರಧಾನಿಯಾಗಿದ್ದಾನ. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಸ್ವಾಭಿಮಾನಕ್ಕೆ ಭಾರತ ದೇಶದಲ್ಲಿರ್ತಕ್ಕಂಥ ತಡೆತಕ್ಕಂಥ ವಿಷಯ ಖಂಡಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಹೇಳ್ತಾ ಇದ್ದಾರೆ ಎಲ್ಲ ಜಾತಿಯವರು ನಾವು ಭಾರತೀಯರು ಅಂತಂದ್ರೆ ಸಾಲದು, ಒಂದು ಕೆಲಸ ಮಾಡ್ರಿ, ನೀವು ಮೂಢನಂಬಿಕೆಯಲ್ಲೇ ಬದುಕ್ತಕ್ಕಂಥವ್ರು. ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ವಿಚಾರ ನಿಮ್ಮಲ್ಲಿ ಬರಬೇಕಪ್ಪ ಅಂದ್ರೆ ಜಾತಿ ಕಾಲಮೆ ತೆಗೆದು ಭಾರತೀಯರತ್ತು ಮಾಡ್ರಿ, ಭೂಮಿಯನ್ನು ಏಕೀಕರಣಗೊಳಿಸಿರಿ. ನಿಮ್ಮ ತಾಕತ್ತಿದ್ರೆ ಭೂಮಿ ಏಕೀಕರಣಗೊಳಿಸಿ ನಾವೆಲ್ಲ ಜಾತಿಕರಣದಲ್ಲಿ ಭಾರತೀಯರು ಅಂತೇಳಿ ಕರ್ತವ್ಯವಾಗಿ ಹೇಳ್ರಿ. ಮಕ್ಕಳೇ ನೀವು ಸುಮ್ಮನೆ ಎಲ್ಲರೂ ಕುತ್ಕೊಂಡು ಏನ್ರಿ ಹೇಳಿದ್ರೆ ನಡೆಯಲ್ಲ. ನಾವು ಎಚ್ಚೆತ್ತುಕೊಂಡ್ರೆ ಈ ದೇಶನ ಅಲ್ಲೋಲ ಕಲ್ಲೋಲ ಮಾಡ್ತೇವೆ. ನಾವು ಭಾರತ ದೇಶದ ಸಂವಿಧಾನವನ್ನು ಗೌರವಿಸಿಕೊಂಡು ಕಾನೂನನ್ನು ಗೌರವಿಸಿಕೊಂಡು ಹೀಗಾಗಿ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ವೇಳೆ ಕಾನೂನನ್ನು ಗೌರವ ಕೊಡದೇ ಇದ್ರೆ ಯಾವತ್ತೂ ಇರ್ತಾ ಇರಲಿಲ್ಲ. ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು. ನಾವು ಕಾನೂನನ್ನು ಗೌರವಿಸಿಕೊಂಡು ಕಾನೂನನ್ನು ಕಾಪಾಡಿಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಾನೂನಿನ ಮೂಲಕವೇ ಇವತ್ತು ಯಾರು ಅವರು ಮೂಢನಂಬಿಕೆಯನ್ನು ಸ್ವಚ್ಛಗೊಳಿಸತಕ್ಕಂಥ ವಿಚಾರದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದಾರ ಅಂತರ ಒಳಗೆ ಹಾಕುವ ತನಕ ನಮ್ಮ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಜಯವನ್ನು ಮಂಗಲ ಸಲ್ಲಿಸಿ ನವದೆಹಲಿಯವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರವಾಗಿ ಮನವಿ ಪತ್ರ. ಮಾನ್ಯರೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ತಮ್ಮಲ್ಲಿ ಆಗ್ರಹಿಸಿ ಮನವಿ ಅರ್ಪಿಸುವುದೇನೆಂದರೆ, ಆಗಸ್ಟ್ 8ನೇ ತಾರೀಕಿನಂದು ಉತ್ತರಾಖಂಡದ ಹಲ್ಮಾನಿಯ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿ ಮರಳಿದ 2 ದಿನಗಳ ನಂತರ ಅವರು ನಡೆದಾಡಿದ ಮತ್ತು ಭಾಷಣ ಮಾಡಿದ ಸಾರ್ವಜನಿಕ ಸ್ಥಳದ ರಾಮಲೀಲಾ ಮೈದಾನವನ್ನು ಬಿಜೆಪಿಯ ಅಂಗ ಸಹ ಸಂಘಟನೆಯಾದ ಶ್ರೀರಾಮ್ ಸೇನೆಯ ಮನುವಾದಿ ಬ್ರಾಹ್ಮಣಶಾಹಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ಪೃಶ್ಯರೆಂಬ ಕಾರಣಕ್ಕೆ ಆ ಸ್ಥಳವನ್ನು ಗಂಗಾಜಲದಿಂದ ಸಿಂಪಡಿಸುವ ಮೂಲಕ ಮತ್ತು ಹೋಮ ಹವನ ಮಾಡಿ ಆ ಜಾಗೆಯನ್ನು ಶುದ್ಧೀಕರಿಸಿರುತ್ತಾರೆ. ಇದು ಮಾನವ ಕುಲಕ್ಕೆ ಅಂಟಿದ ಕಳಂಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವ ಹಾಗೆ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣದ ಧರ್ಮ ಧರ್ಮವೇ ಅಲ್ಲ. ಈ ಹಿಂದೆ ಅನೇಕ ಮಹಾನ್ ದಲಿತ ನಾಯಕರಿಗೂ ಅಪಮಾನಗಳು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. 1935ರಲ್ಲಿ ಬಾಬು ಜಗಜೀವನರಾವ್ ಅವರ ಕುಟುಂಬ ಪುರಿ ಜಗನ್ನಾಥ್ ದೇವಾಲಯಕ್ಕೆ ದೇವರ ದರ್ಶನ ಪಡೆಯುವ ದೇವಸ್ಥಾನಕ್ಕೆ ಹೋದಾಗ ಮೈಲಿಗೆ ಆಯಿತೆಂದು ಶುದ್ಧೀಕರಣ ಮಾಡಿರುತ್ತಾರೆ. 2019ರಲ್ಲಿ ಒಡಿಶಾ ಸರ್ಕಾರದ ಸಚಿವೆಯಾದ ಪ್ರಮೀಳಾ ಮಲ್ಲಿಕ್ ಅವರು ದಲಿತ ಎಂಬ ಕಾರಣಕ್ಕೆ ಬದ್ರಿಕ್ ಜಿಲ್ಲೆಯ ಅಖಂಡಮಣಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವಸ್ಥಾನವನ್ನು ಶುದ್ಧೀಕರಣ ಪ್ರಕ್ರಿಯೆ ನಡೆಯಿತು. 2014ರಲ್ಲಿ ಅಂದಿನ ಬಿಹಾರದ ಮುಖ್ಯಮಂತ್ರಿ ಜೀತನ್ ರಾಮ್ ಮಾಂಝಿ ಅವರು ಮಧುಮಹಿ ಜಿಲ್ಲೆಯ ಅಂತರವಾಡೆ ಗ್ರಾಮದ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಾಪಸ್ಸಾದ ಬಳಿಕ ಆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಲಾಯಿತು. ಜಾತಿ, ಧರ್ಮ, ಪ್ರದೇಶ, ಭಾಷೆ ಆಧಾರದಲ್ಲಿ ಭೇದ ಎನಿಸುವುದನ್ನು, ತಾರತಮ್ಯ ಮಾಡುವುದನ್ನು ಭಾರತ ಸಂವಿಧಾನ ನಿಷೇಧಿಸಿದೆ. ಆದರೆ ಇಂದಿಗೂ ದಲಿತರ ಸಮುದಾಯಕ್ಕೆ ಸೇರಿದ ಶಾಸಕರು, ಮಂತ್ರಿಗಳಿಗೆ, ಮುಖಂಡರುಗಳಿಗೆ ಅಸ್ಪೃಶ್ಯತೆ ಸಂಬಂಧಿಸಿದ ಅವಮಾನಗಳು ಗುರಿಯಾಗುತ್ತಿರುವುದು ಅಸ್ಪೃಶ್ಯತೆ ಎಷ್ಟು ವ್ಯಾಪಕವಾಗಿದೆ ಮತ್ತು ಜಾತಿ ಶ್ರೇಣೀಕೃತ ಹಿಡಿತ ಎಷ್ಟು ಪ್ರಭಾವವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಇಂಥ ಕಾನೂನಿನ ಪ್ರಕಾರ ಅಪರಾಧ ಮಾತ್ರವಲ್ಲದೆ ಮಾನವೀಯ ಆಧ್ಯಾತ್ಮಕ್ಕೆ ಮನೋಹಾದ ದ್ರೋಹ ಬಗೆಯುತ್ತದೆ. ಹೀಗಾಗಿ ಈ ಘಟನೆ ಉನ್ನತ ತನಿಖೆ ಮಾಡಿಸಿ ತಪ್ಪಿತಸ್ಥರನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಶ್ರೀರಾಮ್ ಸೇನೆಯ ಸಂಘಟನೆಯ ಮುಖಂಡರ ಮೇಲೆ, ಇದಕ್ಕೆ ಪ್ರೇರಣೆ ನೀಡಿದ ಬಿಜೆಪಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ತ್ವರಿತವಾಗಿ ಈ ಪ್ರಕರಣವನ್ನು ಈ ಕೂಡಲೇ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ
ಮಾನ್ಯ ಘನತವೆತ್ತ ರಾಷ್ಟ್ರಪತಿಗಳಿಗೆ ಆಗ್ರಹಪಡಿಸುತ್ತಾ ಈ ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಮಾನ್ಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ರಮೇಶ್ ಆಸಂಗಿ ಸಾಹೇಬರನ್ನ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಆಸಂಗಿ ಸಾಹೇಬರನ್ನ ಒಳಗೊಂಡು ಎಲ್ಲ ಜಿಲ್ಲೆಯ ನಾಯಕರು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಿದ್ದೇವೆ. ಓಕೆ ಸರ್.